ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಏನಪ್ಪ ಇವತ್ತು ವಿಡಿಯೋ ಮಾಡ್ತೀರಾ? ಯಾವುದೋ ವಿಡಿಯೋ ಮಾತಾಡ್ಕೊಂಡು ಬಂದಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಹೌದು, ಇವತ್ತು ಡಯಟ್ ವ್ಲಾಗು ಮಾಡೋಕ್ಕಾಗಿಲ್ಲ. ಸೊ ನೆನ್ನೆ ಕೂಡ ವ್ಲಾಗ್ ಹಾಕಿಲ್ಲ. ಸ್ವಲ್ಪ ಯಾಕೋ ಡಯಟ್ ಸ್ಟಾರ್ಟ್ ಮಾಡಿದಾಗಿಂದ ಒಂದಾದ್ಮೇಲೆ ಒಂದು ಏನಾದ್ರೂ ಒಂದು ಅಡೆತಡೆ ಬರ್ತಾನೆ ಇದೆ. ಹಂಗೆ ಹಾಕ್ತಾನೆ ಇದೆ. ಇವತ್ತು ಕೂಡ ಹಾಫ್ ಡೇ ಮೇಲೆ 2:30 ಆಗೋಯ್ತು ನಾನು ಮನೆಗೆ ಬರೋಷ್ರೊಳಗಡೆ. ಸೊ ಹಂಗಾಗಿನೇ ನನಗೂ ಯಾವುದು ಡಯಟ್ ವ್ಲಾಗು ಮಾಡೋಕ್ಕಾಗಿಲ್ಲ. ಸೊ ಹಂಗೆ ಸ್ವಲ್ಪ ಮೋಟಿವ್ ಆಗಿ ನಾನು ಮೋಟಿವ್ ಮಾಡಿಕೊಂಡು ನಿಮಗೂ ಸ್ವಲ್ಪ ಕ್ಷಮೆ ಕೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ನನ್ನ ಒಂದು ಕಷ್ಟ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಸೊ ನಿನ್ನೆ ಕೂಡ ಸ್ವಲ್ಪ ಸ್ಟಿಚಿಂಗ್ ಅದು ಇದ್ದೆ ಅಂತ ಹೇಳಿದ್ನಲ್ವ, ಮೊನ್ನೆ ಫುಲ್ ಡೇ ನೈಟ್ ಎಲ್ಲ ನಿದ್ದೆ ಇರಲಿಲ್ಲ ಅಂದ್ಬಿಟ್ಟು ನಿನ್ನೆ ಡೇ ಫುಲ್ಲು ಸ್ಲೀಪ್ ಆಯ್ತಾ. ಆ ಸ್ಲೀಪಿಂಗ್ ಅಲ್ಲಿ ನಾನು ಕರೆಕ್ಟ್ ಆಗಿ ಊಟ ಮಾಡಿಲ್ಲ, ಸರಿಯಾಗಿ ನಿದ್ದೆಲ್ಲೇ ಡೇ ಫುಲ್ ನಿದ್ದೆಲ್ಲೇ ತೇಲಾಡ್ತಾ ಇದ್ದೆ. ಸೊ ಹಂಗಾಗಿ ಯಾವುದೇ ರೀತಿಯಾದಂತ ವ್ಲಾಗು ಮಾಡೋಕ್ಕಾಗಿಲ್ಲ. ಸೊ ಇವತ್ತೇನಾಯ್ತಪ್ಪ ಅಂತಂದ್ರೆ ಬ್ಯಾಂಕ್ ಹತ್ರ ಒಂದ್ ಸ್ವಲ್ಪ ಕೆಲಸ ಆಯ್ತು. ಅದು ಏನು, ಬೆಳಗ್ಗೆ 10 ಗಂಟೆಗೆ ಹೋಗಿದ್ದಕ್ಕೆ 2:30 ಆಗೋಯ್ತು ಮನೆಗೆ ಬರೋಷ್ರೊಳಗಡೆ. ಇನ್ನು ನಾನು ಏನ್ ಫುಡ್ ಮಾಡ್ಕೊಳ್ಳಿ, ಏನ್ ಡಯಟ್ ಮಾಡ್ಲಿ. ಸೊ ಹಂಗಾಗಿನೇ ನಾನು ಯಾವುದೇ ರೀತಿಯಾದಂತ ಡಯಟ್ ವ್ಲಾಗ್ ಅಂತೂ ಮಾಡಿಲ್ಲ. ಬಟ್ ಇವತ್ತಿನ ವೆಯ್ಟ್ ಅಂತೂ ರಿವ್ಯೂ ಮಾಡ್ತೀನಿ ನೋಡಿ. ಸೊ ನಿನ್ನೆ ಸೇಮ್ ವೇಟ್ ಆಯ್ತು 71.800. ಯಾಕಂತಂದ್ರೆ ಮೊನ್ನೆ ನೈಟು ಚಿಕನ್ ಎಲ್ಲ ಮಾಡಿದ್ದು ಸ್ವಲ್ಪ ಲೇಟ್ ಆಗಿ ತಿಂದಿದ್ರಿಂದ ಸ್ವಲ್ಪ ಹಾಗೆ ಇನ್ನೊಂದು ಡಯಟ್ ಕರೆಕ್ಟ್ ಆಗಿ ಆಗ್ತಾ ಇಲ್ವಲ್ಲ, ಸ್ವಲ್ಪ ಹಾಗೆ ಹೀಗೆ ಇರುತ್ತೆ. ಸ್ಲೀಪ್ ಇಲ್ಲ, ಮೇನ್ ಸ್ಲೀಪ್ ಇಲ್ಲ ಅಂದ್ರೆ ವೆಯ್ಟ್ ಅಂತೂ ಲಾಸೇ ಆಗಲ್ಲ. ಸ್ವಲ್ಪ ನನಗೆ ಸ್ಲೀಪ್ ಇರಲಿಲ್ಲ, ಹೇಳದ್ನಲ್ವಾ 2 ಡೇಸ್ ಇಂದ ಸ್ವಲ್ಪ ಆ ಕಡೆ ಈ ಕಡೆ ಇಂಬ್ಯಾಲೆನ್ಸ್ ಆಗ್ತಾ ಇತ್ತು. ಸೊ ಹಂಗಾಗಿ ಸೇಮ್ ವೇಟ್ ಇತ್ತು 71.800. ಬಟ್ ಇವತ್ತು ನನ್ನ ವೆಯ್ಟ್ ನೋಡೋದಾದ್ರೆ 71.150 ಗ್ರಾಮ್ಸ್ ಆಗಿದೆ. ಸೊ ಅಲ್ಲಿಗೆ ನಿನ್ನೆಗೂ ಇವತ್ತಿಗೂ ಒಂದು 650 ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದೆ. ನಾನು ಹೇಳ್ತಾ ಇರ್ತೀನಲ್ವಾ ಸ್ನೇಹಿತರೆ, ಈ ಸ್ವಲ್ಪ ಏನಾದ್ರೂ ತಿಂದು ಗಿಂದು ಜಾಸ್ತಿ ಈ ತರ ಏನಾದ್ರೂ ಆಗಿದ್ರೆ ಅದೇನಿಲ್ಲ, 1-2-3 ಡೇಸ್ ಅಲ್ಲೆಲ್ಲ ನಾರ್ಮಲ್ ಆಗಿ ನಮ್ಗೆ ಆ ಒಂದು ವೆಯ್ಟ್ ಅನ್ನೋದು ಹೋಗ್ಬಿಡುತ್ತೆ. ಈಗ ನಾನು 70.500ಗೆ ಇನ್ನೊಂದು 2-3 ಡೇಸ್ ಹಂಗೆ ಹಿಂಗೆ ಮಾಡಿದ್ರೆ ಕೂಡ ಕರೆಕ್ಟ್ ಆಗಿ ಸರಿ ಹೋಗುತ್ತೆ. ಬಟ್ ನಾನು ಇನ್ನು ಸ್ಟ್ರಿಕ್ಟ್ ಆಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ಇನ್ನೊಂದು ಡಯಟ್ ಮಾಡೋದಕ್ಕೆ ಎಲ್ಲಾ ಸೌಲಭ್ಯಗಳು ಎಲ್ಲಾ ಇದು ಇದೆ. ಬಟ್ ನಾನು ಅದನ್ನ ಮಾಡಕ್ ಆಗ್ತಾ ಇಲ್ಲ. ನಾನು ಹೇಳದ್ನಲ್ವಾ ನೋಡ್ರಿ, ಸ್ಯಾಟರ್ಡೆ ಸಂಡೇ ಇದು ಅದು ಇದು ಅಂತ ಸುಮ್ನೆ. ಇನ್ನು ಮಂಡೇನು ಬ್ಯಾಂಕ್ ಹತ್ರ ಹೋಗಿದ್ದು ಬಂದಿದ್ದು, ಪೂಜೆ ಅದು ಇದು ಅಂತ ಅಂದ್ಬಿಟ್ಟು, ಇನ್ನು ನಿನ್ನೆ ಅದು ಇದು ಅಂತ ಅಂದ್ಬಿಟ್ಟು ಈ 2 ಡೇಸ್ ಅಲ್ಲಿ ಬ್ಲೌಸ್ ಸ್ಟಿಚಿಂಗ್ ಬೇರೆ ಸಿಕ್ಕಾಪಟ್ಟೆ. ಸೊ ನೋಡಿ 2 ಡೇಸ್ ಚೆನ್ನಾಗಿ ಮಾಡಿದೆ, ಇವತ್ತು ಸ್ಟಿಚಿಂಗೇ ಮಾಡಿಲ್ಲ, ಫುಲ್ ರೆಸ್ಟ್ ಅಲ್ಲಿ ಇಟ್ಬಿಟ್ಟೆ. ಏನಾಯ್ತು ಅಂತಂದ್ರೆ ಆ AC ಒಳಗಡೆ ಬ್ಯಾಂಕ್ ಒಳಗಡೆ ಹೋಗ್ಬಿಟ್ಟು ಒಂದು 10:30 ಇಂದ 2:30 ಅಷ್ಟ್ರ ಒಳಗಡೆನೆ ಇದ್ನಲ್ವಾ, ಅಷ್ಟ್ರವರ್ಗುನು ಫುಲ್ ಹೆಡ್ಡೇಕ್ ಬಂದ್ಬಿಡ್ತು. ಬಂದಿದ್ದೆ ತೇಜನ್ ಕರ್ಕೊ ಬರ್ತಾ ಇದ್ದೀನಿ, ಒಂಥರ ಹೆಡ್ಡೇಕ್ಗೆ ತುಂಬಾನೇ ಇದಾಗೋಯ್ತು. ಸೊ ಹಂಗಾಗಿನೇ ಇನ್ನು ಬಂದಿದ್ದೆ ಅವಳಿಗೆ ಏನೇನು ಬೇಕೋ ಎಲ್ಲ ನೋಡ್ಬಿಟ್ಟು ನಾನು ಮಲ್ಕೊಬಿಡ್ತೀನಿ ಅಂತ ಒಂದು 5 o'clock ವರ್ಗು ಆರಾಮಾಗಿ ಸ್ಲೀಪ್ ಮಾಡಿ ಎದ್ದು ಈಗ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ನಾಳೆಗೆ ಸ್ವಲ್ಪ ಪ್ರಿಪೇರ್ ಆಗೋಣ ಅಂತ ಮಾಡಿದ್ದೀನಿ ಸ್ನೇಹಿತರೆ. ನಾಳೆಯಿಂದ ಯಥಾ ಪ್ರಕಾರ ಡಯಟ್ ವ್ಲಾಗ್ಸ್ ಅಂತೂ ಬಂದೇ ಬರುತ್ತೆ. ಯಾವಾಗಾದ್ರೂ ಬಂದಿಲ್ಲ ಅಂದ್ರೆ ದಯವಿಟ್ಟು ನನ್ನನ್ನು ಬೈಕೋಬೇಡಿ. ನನ್ನ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೊಳ್ಳಿ. ನನಗೂ ಏನು ಆಸೆ ಇಲ್ಲ, ನನ್ಗೂ ಅನ್ಸುತ್ತಲ್ವಾ, ಎಷ್ಟು ದಿನ ಈ 71 ಕುತ್ಕೋಬೇಕು ಅಂತ ನನಗ್ ತಾನೇ ಅನ್ಸುತ್ತಾ. ಆದಷ್ಟು ಬೇಗ ನಾನು ಈ 71 ಕಳೆದು ಹೋಗ್ಬೇಕು, 17 ಕಲಿಬೇಕು, 69ಗೆ ಬರಬೇಕು, 68ಗೆ ಬರಬೇಕು ಅಂತ ತುಂಬಾನೇ ಆಸೆ ಇದೆ. ಆದಷ್ಟು ಬೇಗ 60ಗೆ ಬರಬೇಕು ಅನ್ನೋದು ಕೂಡ ಆಸೆ. ಅದನ್ನ ಮಾಡ್ತೀನಿ ಸ್ನೇಹಿತರೆ, ಬಿಡಲ್ಲ, ಅದನ್ನ ಮಾತ್ರ ನಾನು ಬಿಡಲ್ಲ. ಈ ಸಲ ಅಂತೂ ಅನ್ಕೊಂಡಿದ್ದೀನಲ್ಲ, ಫೆಬ್ ಹೊರಗಡೆ ಎಷ್ಟಾಗುತ್ತೋ ಅಷ್ಟಾದ್ರೆ ಮಾಡ್ಬೇಕು. ಅದಾದ್ಮೇಲೆ ಇನ್ನೊಂದು ತಿಂಗಳು ಎಕ್ಸ್ಟೆಂಡ್ ಆದ್ರೂ ನೋ ಪ್ರಾಬ್ಲಮ್. ಬಟ್ 60 ಅಂತೂ ನನ್ನ ಟಾರ್ಗೆಟ್. 2026ಗಂತೂ ನನ್ನ ಒಂದು ರೆಸಲ್ಯೂಷನ್ ಏನಪ್ಪ ಅಂತಂದ್ರೆ, ನನ್ನ ಒಂದು ಐಡಿಯಲ್ ವೇಟಿಗೆ ನಾನು ಬರಬೇಕು ಅಷ್ಟೇ, ಅದೊಂದೇ. ಸೊ ಹಂಗಾಗಿನೇ ನಾನು ಕೂಡ ಇದನ್ನ ಹೇಳಿಲ್ಲ ಅಂದ್ರೆ ಇನ್ನಿವತ್ತು ನನ್ನ ಕಂಟೆಂಟೇ ಇಲ್ಲ, ವಿಡಿಯೋನೇ ಇಲ್ಲ, ನಾನು ತಾನೇ ಏನ್ ಮಾಡ್ಲಿ ಹೇಳಿ. ಸೊ ಹಂಗಾಗಿನೇ ಒಂದು ಸ್ಮಾಲ್ ವಿಡಿಯೋ ಮಾಡಿ ಹಾಕೋಣ ಅಂತ. ಇನ್ನೊಂದು ನಿಮ್ಮೆಲ್ರಿಗೂ ಸಾರಿ ಕೇಳ್ಬೇಕಾಗಿರೋದು, ನನಗೆ ಕಮೆಂಟ್ ರಿಪ್ಲೈ ಮಾಡೋದಕ್ಕೂ ಕೂಡ ಟೈಮ್ ಇಲ್ಲ ಅಂತಂದ್ರೆ ನೀವು ಲೆಕ್ಕ ಹಾಕಿ. ಎಷ್ಟೊಂದು ಮೆಸೇಜಸ್, ಮೋಹಿತ್ ಬರ್ತ್ಡೇಗೆ ಮುಂಚೆಯಿಂದನೂ ಎಷ್ಟೊಂದು ಮೆಸೇಜಸ್, ಲಾಟ್ಸ್ ಆಫ್ ಮೆಸೇಜಸ್ ಬಂದಿದೆ. ಮೋಹಿತ್ ಬರ್ಡೇ
ಹೇಗೆ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಈಚ್ ಆ್ಯಂಡ್ ಎವ್ರಿ ಒನ್ಗೂ ಹೆಸರಿಗೂ ನಾನು ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್ ಯಾರೆಲ್ಲ ವಿಶ್ ಮಾಡಿದ್ದೀರಾ, ಯಾರೆಲ್ಲ ನೀವು ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪದೇ ಹೇಳ್ತಾನೆ ಇರ್ತೀನಿ ಯಾವಾಗ್ಲೂ. ನೀವು ನನ್ನನ್ನು ನಿಮ್ಮ ಮನೆಯವ್ರ ಥರ ಆಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಮಕ್ಕಳನ್ನು ನಮ್ಮ ಮನೆ ಮಕ್ಕಳು ಅಂತ ನೀವು ಇದು ಮಾಡೋದಿದೆಯಲ್ಲ, ತುಂಬಾನೇ ಖುಷಿ ಕೊಡುತ್ತೆ. ಆ್ಯಂಡ್ ಇನ್ನು ಡಯಟ್ ವಿಷಯಕ್ಕೆ ಬಂದರೆ ಇವತ್ತು ಕೂಡ ಆರಾಮಾಗೆ ಡಯಟ್ ಮಾಡಿದ್ದೀನಿ ಸ್ನೇಹಿತರೆ. ಏನು ಹಾಗೆ ಹೀಗೆ ಏನು ಮಾಡಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣನೇ ಅವಲಕ್ಕಿ ತಿಂದೆ, ಸ್ವಲ್ಪ ಅವಲಕ್ಕಿ ತಿಂದು ಬ್ಯಾಂಕ್ ಹೋಗಿದ್ದೆ, ಮತ್ತೆ ಬಂದಮೇಲೆ ಸ್ವಲ್ಪ ಕಡಲೆಕಾಯಿ, ಸ್ವಲ್ಪ ಇದು ತಿಂದೆ, ಏನಪ್ಪ ಅದು ಸಲಾಡ್ ಥರ ಮಾಡ್ಕೊಂಡೆ. ಅದೆಲ್ಲ ವಿಡಿಯೋ ಮಾಡೋಕೆ ನನಗೆ ಹೇಳ್ತಾ ಇದ್ದೀನಲ್ಲ, ಆಗ್ತಾ ಇರಲಿಲ್ಲ. ಸೊ ಅದು ತಿಂದೆ. ಸಾಯಂಕಾಲ ಬಸ್ಸಾರು ವಿತ್ ರೋಟಿ ಅದು ತಗೊಂಡೆ. ಚೆನ್ನಾಗೇ ಹೋಗ್ತಾ ಇದೆ. ಇನ್ನು ಸ್ವಲ್ಪ ಅಪ್ಡೇಟ್ ಆಗಬೇಕು. ಸೊ ಅದಕ್ಕೆ ನಾಳೆಯಿಂದ ಮಾಡ್ತೀನಿ, ಕರೆಕ್ಟಾಗಿ ಮಾಡಿಕೊಂಡು ಚೆನ್ನಾಗಿ ಮಾಡ್ತೀನಿ. ಸೊ ನನಗೂ ಕೂಡ ಆಸೆ ದಿನ ವೆಯ್ಟ್ ಲಾಸ್ ಆಗಬೇಕು, ದಿನ 100 ಗ್ರಾಮ್ 50 ಗ್ರಾಮ್ ಆದರೂ ಕಮ್ಮಿ ಆಗ್ತಾ ಹೋಗಬೇಕು. ಇನ್ನೊಂದು ಇದು ಎದ್ದಿದ ತಕ್ಷಣನೇ 500 ಗ್ರಾಮ್ 600 ಗ್ರಾಮ್ ಜಾಸ್ತಿ ಕಡಿಮೆ ನೋಡಿದ್ರಲ್ವಾ, ಸ್ವಲ್ಪ ಒಂದೇ 2 ಡೇಸ್ ಹಂಗೆ ಹಿಂಗೆ ಮಿಸ್ ಆಗಿದ್ದಕ್ಕೆ ಹತ್ರ 1.5 kg ಜಾಸ್ತಿ ಆಗ್ಬಿಡುತ್ತೆ. ಅದು ಯಾಕೆ ಅಂತಂದ್ರೆ ನಾವು ತಿನ್ನೋ ಫುಡ್ ಮೇಲೆ ಹೈ ಕ್ಯಾಲೋರೀಸ್ ಇದ್ಬಿಡುತ್ತೆ. ಒಂದು ಜಾಮೂನ್ ನೀವು ನೋಡಿ ಎಷ್ಟು ಸ್ವೀಟ್ ಇರುತ್ತೆ, ಎಷ್ಟು ಅದು ಫುಲ್ ಎಣ್ಣೆಲಿ ಡೀಪ್ ಫ್ರೈ ಮಾಡಿರ್ತೀವಿ. ಜಾಮೂನ್ ಆಗಿರ್ಬೋದು, ಚಕ್ಲಿ ಆಗಿರ್ಬೋದು, ರವೆ ಉಂಡೆ ಆಗಿರ್ಬೋದು, ಕಜ್ಜಾಯ ಆಗಿರ್ಬೋದು, ಎಲ್ಲಾನು ಎಣ್ಣೆಲಿ ಕರ್ದಿರೋ ಐಟಮ್ಸೇ. ಇನ್ನ 3 ಹೊತ್ತು ರೈಸ್ ತಿಂದಿರ್ತೀವಿ. ಸೊ ಚೀಟ್ ಮೀಲ್ಸ್ ಅಂದ್ರೆ ಹಂಗೆ ಆಗೋಗುತ್ತೆ. ಅದಕ್ಕೆ ಟೆನ್ಷನ್ ತಗೊಂಡು ಅಯ್ಯೋ ಆಗ್ಲಿಲ್ವಲ್ಲ ಅಂತ ಅನ್ನೋದಕ್ಕಿಂತ ನಮ್ಮ ಮೇಲೆ ನಾವು ಕಾನ್ಫಿಡೆಂಟ್ ಇಟ್ಕೊಂಡು ನಾನು ಯಾವಾಗ್ಲೂ ಅದನ್ನೇ ಹೇಳ್ತೀನಿ. ನಾನು ಅದಕ್ಕೆ ನಾನು ಅನ್ಕೊಂತೀನಿ ಅಯ್ಯೋ ಏನ್ ಬೈಕೊಂತಾರೋ ಅಂತ. ಬಟ್ ಇರೋದ್ ಲೈಫ್ ಸ್ಟೈಲೇ ಹಂಗಲ್ವಾ, ನಾವು ನಮ್ಮ ಒಂದು ಲೈಫ್ ಸ್ಟೈಲ್ ಹೆಂಗಿರುತ್ತೋ ನಾವು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ನಾವು ಹಂಗೇ ಹೋಗ್ಬೇಕು. ನಾನು ಅವಾಗ್ಲೇ ಹೇಳ್ದಂಗೆ ಕೆಲವ್ರು ಹೇಳ್ತಾರೆ ನೀವು ಫಂಕ್ಷನ್ಗೆ ಹೋದಾಗ ನಿಮ್ ಫುಡ್ ನೀವೇ ತಗೊಂಡೋಗಿ ನೀವು ತಿಂದಿರಾ ಬನ್ನಿ ಅಂದ್ರೆ ಅದು ಹಾಗಲ್ಲ. ಅದೇ ನಮ್ಮ ಮನೆಗೆ ಯಾರಾದ್ರೂ ಬಂದು ಆ ತರ ಮಾಡಿ ನಮ್ಮ ಮನೇಲಿ ಬಂದು ಫುಡ್ ತಿಂದಿರೋ ಹೋದ್ರೆ ಅವ್ರು ಎಷ್ಟು ಬೇಜಾರಾಗ್ತಾರೆ. ನೀವೇ ಥಿಂಕ್ ಮಾಡಿ. ಸೇಮಿಯಾಗಿಲ್ದಿರೋ ಡಯಟ್ ಇವಳೇ ಮಾಡ್ತಾಳ ಅಂತ ರಿಲೇಟಿವ್ಸ್ ಎಲ್ಲ ಯಾರಾದ್ರೂ ಅನ್ಕೊಂತಾರೆ. ಯಾವ್ದೋ ಡಯಟ್ ಮಾಡ್ತಾಳ ಅಂತ ಫುಡ್ ತಿನ್ನಲ್ವಂತೆ, ಹಂಗೆ ಹಿಂಗೆ ಅದು ಬಂದೇ ಬರುತ್ತೆ. ಅವ್ರ ಪ್ಲೇಸಲ್ಲಿ ನಾನಿದ್ರು ಕೂಡ ನಾನು ಅದೇ ತರನೇ ಅನ್ಕೊಳ್ಳೋದು. ನೋಡು ಮನೆಗೆ ಬಂದು ಒಂದು ಕಾಫಿ ಕುಡಿದಿರೋ ಹೋಗಿದಾರೆ, 1 ಲೋಟ ನೀರು ಕುಡ್ದಿರೋ ಹೋಗಿದ್ದಾರೆ, ಒಂಚೂರು ಅನ್ನ ತಿಂದಿರೋ ಹೋಗಿದ್ದಾರೆ ಅಂತ ಅನ್ನುತ್ತಾರೆ. ಸೊ ಹಂಗಾಗಿ ಎಲ್ಲಾದ್ರೂ ಹೋದಾಗ 1-2 ಡೇಸ್ ನಾವು ಕಷ್ಟಪಟ್ಟರು ಪರವಾಗಿಲ್ಲ, ಫ್ಯಾಮಿಲಿಗೋಸ್ಕರನೋ ಫ್ರೆಂಡ್ಸ್ಗೋಸ್ಕರನೋ ನಮ್ಮ ಒಂದು ಡಯಟ್ ಅನ್ನೋದನ್ನ ಸ್ಯಾಕ್ರಿಫೈಸ್ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದರಿಂದ ಸ್ವಲ್ಪ ಜಾಸ್ತಿ ಆದ್ರೂ ಕಡಿಮೆ ಆದ್ರೂ ನೋ ಪ್ರಾಬ್ಲಮ್, ಅದನ್ನ ಕಮ್ಮಿ ಮಾಡ್ಕೊಳ್ಳೋಣ. ನಮಗ್ ಗೊತ್ತಿದೆ ಅಲ್ವಾ ಹೆಂಗೆ ವೆಯ್ಟ್ ಲಾಸ್ ಆಗ್ಬೇಕು ಏನು ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಅಷ್ಟೇ. ಏನೋ ಈಗ ಒಂದು ಸ್ವಲ್ಪ ಹಂಗೆ ಹಿಂಗೆ ತಳ್ತಾ ಇದೆ, ಮಾಡೋಕ್ಕಾಗ್ತಾ ಇಲ್ಲ ಅಂತ. ಬಟ್ ಮೋಟಿವ್ ಮಾಡಿಕೊಂಡು 100% ಮಾಡಲೇಬೇಕು ಅಷ್ಟೇ. ಸೊ ಇದಿಷ್ಟು ನಿಮ್ಮ ಹತ್ರ ಹೇಳಬೇಕು ಅನ್ಕೊಂಡಿದ್ದೆ ಸ್ನೇಹಿತರೆ. ಡಯಟ್ ಟಿಪ್ಸ್ ಏನು ಕೊಡಲ್ಲ ಸದ್ಯಕ್ಕೆ. ನಾನು ವೆಯ್ಟ್ ಲಾಸ್ ಆಗೋದ್ರವರೆಗೂ ವೆಯ್ಟ್ ಲಾಸ್ ಆದಮೇಲೆ ಒಂದಷ್ಟು ದಿನ ಆದಮೇಲೆ ನಾನು ಟಿಪ್ಸ್ ಅನ್ನೋದನ್ನ ಕೊಡ್ತೀನಿ. ಮಾಮೂಲಿ ಡಯಟ್ ಬ್ಲಾಗಲ್ಲಿ ಏನೆಲ್ಲ ಹೇಳಬೇಕು ಆ ಒಂದು ಸಣ್ಣ ಪುಟ್ಟ ಟಿಪ್ಸ್ ಕೊಡ್ತೀನಿ. ಯಾಕಂತಂದ್ರೆ ನನಗೆ ಟಿಪ್ಸ್ ಕೊಡೋಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ನಾನೇ ಇನ್ನೂ ಸಣ್ಣ ಆಗಿಲ್ಲ. ಅದ್ರಲ್ಲಿ ನಿಮಗೆ ಬೇರೆ ಟಿಪ್ಸ್ ಕೊಡೋಷ್ಟು ನಾನು ಇದಾಗಿಲ್ಲ. ನನಗೆ ಶೇಮ್ ಆಗ್ತಾ ಇದೆ. ಇನ್ಮೇಲೆ ಏನಾದರೂ ಆಗಲಿ ಅಚ್ಚುಕಟ್ಟಾಗಿ ಡಯಟ್ ಮಾಡಿ ಸ್ಲಿಮ್ ಆಗಲೇಬೇಕು ಅಷ್ಟೇ. ಸೊ ಈಗ ವಾಕಿಂಗ್ ಹೋಗ್ಬೇಕು, ವಾಕಿಂಗ್ ಮುಗಿಸ್ಕೊಬಂದು ಆರಾಮಾಗಿ ಸ್ಲೀಪ್ ಮಾಡಿ ನಾಳೆ ಡೇ ಚೆನ್ನಾಗಿರ್ಲಿ, ನಾಳೆಯಿಂದ ಚೆನ್ನಾಗಿ ಡಯಟ್ ಮಾಡೋ ಥರ ಆಗಲಿ ಅಪ್ಪ ಅಂತ ಮುಗಿಸೋಣ. ಸೊ ನೀವು ಕೂಡ ಆರಾಮಾಗಿ ಟೆನ್ಷನ್ ತಗೊಳ್ದಿರ ಡಯಟ್ ಅನ್ನೋದನ್ನ ಆರಾಮಾಗಿ ಮಾಡಿ. ಓಕೆ, ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೇನಾದರೂ ನನ್ನ ಕಡೆಯಿಂದ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಹ್ಯಾವ್ ಎ ನೈಸ್ ಡೇ. ಬಾಯ್.